ಹೋದ ಕೆಲಸ ಏನಾಯ್ತದೆ ಹೇಳಿ ಸ್ವಾಮಿ? ಮುಖಕ್ಕೆ ಮಂಗಾರ್ತಿ ಆಯಿತು ಈ ನಿನ್ನ ಮೈದುನ ಅವಿವೇಕಿತನದಿಂದ. ಅಣ್ಣ ಹೊಚ್ಚು ಬಾಯಿ, ನಿನ್ನ ಹೊಲಸು ಬಾಯಿಂದ ಮತ್ತೊಮ್ಮೆ ಉಚ್ಚರಿಸದಿರು ಅಣ್ಣ ಎಂಬ ಶಬ್ದವನ್ನು. ಸ್ವಾಮಿ ಏನಾಯ್ತು ಸ್ವಾಮಿ, ಏನಾಯ್ತು? ನೀವೇ ಈ ರೀತಿ ನಮ್ಮದೊಂದೇ ಮಾತನಾಡ್ತಿದ್ರಿ ಸ್ವಾಮಿ? ಏನಾಯ್ತದೆ ಹೇಳಿ ಸ್ವಾಮಿ? ನನ್ನ ಮುಂದೆ ನೀವು ಆದಷ್ಟು ಬೇಗನೆ ಹೇಳಿ ಸ್ವಾಮಿ. ಅಣ್ಣ, ಶಾಂತ ಸಾಗರದಂತೆ ಕಣ್ಗೊಳಿಸಬೇಕಾದ ನಿನ್ನ ಮುಖದಲ್ಲಿ ಇಂದು ಕೋಪಾಗ್ನಿ ಜ್ವಾಲೆ ಹೊರಹೊಮ್ಮಲು ಕಾರಣವೇನಂತ ಹೇಳಣ್ಣ, ಹೇಳು. ಭಾರ್ಗವ, ನೀನು ನನಗೆ ತಕ್ಕ ತಮ್ಮನಾಗಿ ಈ ಕಲಿಯುಗದ ಲಕ್ಷ್ಮಣ ಎನಿಸಿಕೊಳ್ಳುತ್ತೀಯಾ ಎಂದು ತಿಳಿದಿದ್ದೆ. ಆದರೆ ನೀನು ಲಕ್ಷ್ಮಣನಾಗಲಿಲ್ಲ, ನನಗೆ ದುಷ್ಟ ದುಶ್ಯಾಸನನಾದ. ಅಣ್ಣ, ಸ್ವಚ್ಛವಾಗಿ ಹೆತ್ತ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಬೆಳೆಸಿದ ನಿಮ್ಮ ಪ್ರಾಣ ಮುಟ್ಟಿ ಹೇಳುವನನ್ನ. ನಾನು ಯಾವ ತಪ್ಪು ಮಾಡಿಲ್ಲ ಮಾಡಿಲ್ಲ ಸ್ವಾಮಿ. ನನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ವಾಸ್ತದ ಸ್ವಾಮಿ ಜೋಪಾನ ಮಾಡಿದೆ ನನ್ನ ಮೈದನವರು. ಇಂಥ ದುಷ್ಟ ಕಾರಣ ಮಾಡೋದಕ್ಕೆ ನನ್ನ ಮೈದನ ಮನಸ್ಸು ಒಪ್ಪುವುದಿಲ್ಲ. ಸರಿಯಾಗಿ ಹೇಳಿ ಸ್ವಾಮಿ, ಈ ರಾಜ್ಯದಲ್ಲಿ ಅವ್ರು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ. ದಿವ್ಯಾ, ಏನು ನಡೆಯಬಾರದಿತ್ತು ಅದು ನಡೆದು ಹೋಯಿತು ನನ್ನ ಬಾಳ ಸಂಪುಟದಲ್ಲಿ. ಅದು ಈ ಚಂಡಾಲ. ನಿಜ ಹೇಳು, ಶ್ರೀಮಂತರ ಮಗಳ ಮೇಲೆ ಕಾಮದ ಕಣ್ಣು ಹಾಕಿದ್ದು ನಿಜವೋ ಸುಳ್ಳು ಹೇಳ? ಸುಳ್ಳು, ಶುದ್ಧ ಸುಳ್ಳು. ಅಬಲೆಯರ ಮೇಲೆ ಕಾಮದ ಕಣ್ಣು ಹಾಕುವ ಕೇಳಿಯಲ್ಲ ನಾಯಿ ನಿನ್ನ ತಮ್ಮ. ಅಣ್ಣ, ಈ ವಿಷದ ಬೀಜದಲ್ಲಿನ ತಲೆಯಲ್ಲಿ ಬಿತ್ತಿದವರು ಯಾರಂತ ಹೇಳಣ್ಣ, ಹೇಳು. ಸ್ವಾಮಿ ಇದೇನು ಸ್ವಾಮಿ? ನೀವು ನಿಮ್ಮ ತಮ್ಮನ ಮೇಲೆ ಈ ರೀತಿ ಕೈ ಮಾಡೋದು ಸರಿ ಕಾಣುದಿಲ್ಲ ಸ್ವಾಮಿ. ನನ್ನ ಮೈದನ ಅಂತನಲ್ಲ, ನನ್ನ ಮೈದನ ಎಂತನೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾರ ದುಷ್ಟರ ಮಾತು ಕೇಳಿಕೊಂಡು ನನ್ನ ಮೈದನ ಮೇಲೆ ಈ ರೀತಿ ಅನುಮಾನ ಪಡೋದು ಸರಿ ಕಾಣುದಿಲ್ಲ ಸ್ವಾಮಿ. ನಾನೇಕೆ ಸುಳ್ಳು ಹೇಳಲಿ? ಸ್ವತಃ ಶ್ರೀಮಂತರೇ ಹೇಳಿದ್ದು. ಈ ನಿನ್ನ ಮೈದುನನ ಕಾಮಲೀಲೆಯನ್ನು ಅವರ ಮಗಳೂ ಸಹ ಹೇಳಿದಳು. ಸುಳ್ಳು ಸಾಕ್ಷಿ ಸಾಕ? ಏನಾದ್ರೂ ಬೇಕಾ? ಸುಳ್ಳು ಅಲ್ಲ, ಸುಳ್ಳು. ಬೆಳ್ಳಗೆ ಇರುವುದೆಲ್ಲ ಹಾಲಲ್ಲ. ಆ ಸ್ವಚ್ಛಿನ ಹೆಣ್ಣು ಉಗುಳಿದ ಲಾಹಲದ ಮಾತುಗಳಿಗೆ ತಕ್ಕ ಉತ್ತರ ಕೊಟ್ಟಿರುವೆ ವಿನಃ ಅವಳ ಮೇಲೆ ಎರಗಿ ಅವಳ ಮಾನ ಹಾಳು ಮಾಡುವಷ್ಟು ಅಸಂಸ್ಕೃತ ವ್ಯಕ್ತಿ ನಾನಲ್ಲ. ಸುಮ್ಮನೆ ದಾರಿಯಲ್ಲಿ ಹೋಗುತ್ತಿದ್ದ ನನ್ನನ್ನು ಮೊದಲು ಕೆಣಕಿದವಳು ಅವಳೇ. ಮುಚ್ಚು ಬಾಯಿ, ಸುಳ್ಳು ಬೋಳಲೆಯಾ ಭಗವ? ಇದೇನು ಸ್ವಾಮಿ? ಯಾರೋ ಹೇಳಿದ ಮಾತಿಗೆ ದುಷ್ಟರ ಕೇಳಿಕೊಟ್ಟು ಈ ರೀತಿ ವಯಸ್ಸಿಗೆ ಒಂದು ತಪ್ಪರ ಮೇಲೆ ಕಹಿ ಮಾತಾಡ್ರಿ ಸ್ವಾಮಿ. ಇದು ಯಾವ್ದು ನ್ಯಾಯ, ಯಾವ್ದು ಧರ್ಮ? ನೀವೇ ಹೇಳಿ ಸ್ವಾಮಿ. ಮೈದನ ಮೇಲೆ ಕೈ ಮಾಡಬೇಡಿ ಸ್ವಾಮಿ, ನಿಮಗೆ ನನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೀನು ನನಗೆ ಉಪದೇಶ ಮಾಡಲು ಬರಬೇಡ. ಅದು ಈ ಚಾಂಡಾಲನ ಪರವಾಗಿ ವಾದಿಸಿದರೆ ನಿನ್ನನ್ನು ಸತಿ ಎಂಬುದನ್ನು ಮರೆತು ಕತ್ತುಡಿದ ಆಚೆ ನುಗ್ಗುತ್ತೇನೆ. ಎಚ್ಚರ. ಅಣ್ಣ, ಬೇಡ ಅಣ್ಣ, ಬೇಡ. ಈ ಅಣ್ಣ ತನ್ನ ಸಲುವಾಗಿ ಅನೂನ್ಯವಾಗಿರುವ ನಿಮ್ಮ ಸಂಸಾರ ಹಾಳು ಮಾಡಿಕೊಳ್ಳಬೇಡಣ್ಣ, ಹಾಳು ಮಾಡಿಕೊಳ್ಳಬೇಡ ಅಣ್ಣ. ನಿನ್ನ ಕಾಲಿಗೆ ಬೀಳುವಣ್ಣ, ನನ್ನ ಅತ್ತಿಗೆ ಹೇಳಣ್ಣ, ಬೇಡಣ್ಣ. ಅದ್ರಲ್ಲಿ ಬಿಡಲಪ್ಪ ಹುಡುಗರಿಗೆ. ಅವ್ರು ಎಷ್ಟೇ ಆದರೂ ನನ್ನ ಪತಿ ದೇವರಲ್ಲವೇನಪ್ಪ. ಇಂದು ನಮ್ಮ ಸಂಸಾರದಲ್ಲಿ ಆ ದೇವರ ಒಡಕ ರೂಪಿಸಿದರೆ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲಪ್ಪ. ಬೈದ್ರ ಭಾಗ್ಯವ, ನಮ್ಮ ಹಣೆ ಬರಲಿ ಬಂದಿದ್ದನ್ನು ತಪ್ಪಿಸೋದಕ್ಕೆ ಮಾತ್ರ ಯಾರಿಗೂ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ನೋಡು ಭಾರ್ಗವ, ಏನೋ ವಿಷಯಗಳಿಗೆ ನಡೆದದ್ದು ನಡೆದು ಹೋಯಿತು. ಆದರೆ ನೀನೀಗ ತಪ್ಪಾಯಿತಂದು ಶ್ರೀಮಂತರ ಮಗಳ ಕಾಲು ಹಿಡಿಯಬೇಕು. ಅಣ್ಣ, ನಿನ್ನ ಕಾಲಿಗೆ ಬೇಕಾದರೆ ಹೇಳು, 1000 ಸಾರಿ ನಮಸ್ಕರಿಸುವೆ. ಆದರೆ ಆ ಸ್ವಚ್ಛಿನ ಹೆಣ್ಣಿನ ಕಾಲಿಗೆ ಸತ್ತರು ಬೀಳಲಾರ ಈ ಭಾರ್ಗವ. ಹಾಗಾದರೆ ಇದು ನಿನ್ನ ಕೊನೆಯ ನಿರ್ಧಾರವೇ? ನನ್ನ ಮುತ್ತಿನ ತತ್ತಿಗೆ ಮೇಲೆ ಆಣೆ ಇಟ್ಟು ಹೇಳುವೆ, ಇದೇ ನನ್ನ ಕೊನೆಯ ನಿರ್ಧಾರ. ಹಾಗಾದರೆ ನಿನಗೆ ನನ್ನ ಮನೆಯಲ್ಲಿ ಸ್ಥಳವಿಲ್ಲ. ಹೊರಡು ನನ್ನ. ಈ ಮಾತು ಏನಂತ ಆಡ್ತಾ ಇದ್ರಿ ಸ್ವಾಮಿ?
ಸ್ವಾಮಿ ಬೇಡ. ಮೈದನ ಮಾತ್ರ ಮನೆ ಬಿಟ್ಟು ಹೋಗುವಂತ ಹೇಳಬೇಡಿ ಸ್ವಾಮಿ, ಹೋಗುವಂತ ಹೇಳಬೇಡಿ. ಅವನ ಮೈದಾನ ಮನೇಲಿ ಇರ್ಲಿ, ನಡೆಯಿರಿ ಸ್ವಾಮಿ ಒಳಗಡೆ. ಅಳಬೇಡ ಅತ್ತಿಗೆ, ಅಳಬೇಡ. ನನ್ನ ಸಿಟ್ಟಿನಲ್ಲಿ ಈ ರೀತಿ ಹೇಳಿರಬಹುದೇ ವಿನಃ ಅದು ನಿಜವಲ್ಲ. ಅಲ್ಲ, ಹೇಳಲ್ಲ ಅತ್ತಿಗೆಗೆ ನಾನಾಡಿದ ಮಾತು ಸುಳ್ಳು ಅಂತ ಹೇಳಲ್ಲ. ನಾನೇಕೆ ಸುಳ್ಳು ಹೇಳಲಿ? ಅಣ್ಣನ ಮಾತನ್ನು ಮೀರಿದ ಇಂಥ ತಮ್ಮ ಇದ್ದರಷ್ಟು ಸತ್ತರಷ್ಟು ನನ್ನ ಮನೆಯಲ್ಲ. ಸ್ವಾಮಿ, ಇದ್ದರು ನಿನ್ನ ಮೈದನ ಮಹಿಳೆ, ಅವನು ಯಾವ ತಪ್ಪು ಮಾಡಿಲ್ಲ. ನಾನಾದ್ರೆ ಸಾರಿ ಸಾರಿ ಹೇಳ್ತಾ ಇದ್ದೀನಿ ಸ್ವಾಮಿ. ನನ್ನ ಮೈದನ ಅಂತವನಲ್ಲ, ಅಂತ ಕೆಟ್ಟವನಲ್ಲ. ಇದೊಂದು ಸಲ ಅವ್ರು ಯಾವ ತಪ್ಪು ಮಾಡಿದ್ರು ತಾವು ಕ್ಷಮಿಸಲೇಬೇಕಂತ ತಮ್ಮಲ್ಲಿ ಹಿಡಿತವಾಗಿ ಕೇಳಿಕೊಳ್ತಾ ಇದ್ದೀನಿ. ಹೌದು, ನನ್ನ ಹೃದಯದ ಕರುಣೆ ಮಾಯವಾಗಿ ಕಟರತೆ ಬರಲು ಕಾರಣ ಈ ನಿನ್ನ ಮೈದುನ. ಭಾರ್ಗವ, ನಾನು ಹೇಳಿದಂತೆ ಕೇಳುವುದಾದರೆ ನನ್ನ ಮನೆಯಲ್ಲಿರು, ಇಲ್ಲವಾದರೆ ಹೊರಡು ನನ್ನ ಮನೆಯಲ್ಲ. ಹೋಗುವೆ ನನ್ನ, ಹೋಗುವೆ. ಅನ್ಯಾಯ ಅನೀತಿ ಮಾರ್ಗದಿಂದ ನಡೆದು ಬಡವರನ್ನು ಮೆಟ್ಟಿ ಬೆಳೆಯುತ್ತಿರುವ ದುಷ್ಟರ ಕಾಲು ಹಿಡಿದು ಬದುಕುವ ಸತ್ತ ಬದುಕು ನನಗೆ ಬೇಕಾಗಿಲ್ಲ. ನಾನು ಸತ್ತರೂ ನ್ಯಾಯ ನೀತಿ ಧರ್ಮಕ್ಕಾಗಿ ಹೋರಾಡಿ ಸಾಗಿದೆ ವಿನಃ ಹೇಳಿ ಅಂತ ದುರ್ವರ ಕಾಲು ಹಿಡಿದು ಬದುಕಲಾರೆ. ಅಣ್ಣ, ನಾನಿನ್ನು ಬರುವೆನಲ್ಲ. ಲೇ ದಿವ್ಯ, ನನಗೆ ಮರ್ಯಾದೆಯಿಂದ ಅಳುವೆ ನಡಿ ಒಳಗೆ, ಇಲ್ಲವಾದರೆ ನಿನ್ನನ್ನು ಒತ್ತು ಹೊರತಳ್ಳಬೇಕಾಗುತ್ತದೆ. ಎಚ್ಚರ. ಏನೆಂದು ಹೊಗಳಲಮ್ಮ ಈ ಅನಾಥನ ಮೇಲಿಟ್ಟ ನಿನ್ನ ಪ್ರೀತಿ ವಾತ್ಸಲ್ಯದ ಹಿರಿಮೆಯನ್ನು. ಅತ್ತಿಗೆ, ನೀನು ನಗು ನಗುತ್ತಾ ಹೋಗೆಂದು ಆಶೀರ್ವದಿಸಿದರೆ ಸಾಕಷ್ಟು ಧೈರ್ಯದಿಂದ ಮುಂದೆ ಸಾಗುವೆ. ಏ ನನ್ನ ಭಾಗ್ಯದ ದೇವತೆ, ನಿನಗೆ ಕೊನೆಯ ವಂದನೆಗಳು ತಾಯಿ. ಅತ್ತಿಗೆ, ನಾನೆಲ್ಲ ಬರುವಲ್ಲಮ್ಮ, ಬರುವ. ಏ ದಿವ್ಯ, ನಡಿ ಒಳಗೆ. ಭಾರ್ಗವನನ್ನು ಮನೆ ಒಳಗೆ ಕರೆದುಕೊಂಡರೆ ನಿನಗೇನ ನಾನೇ ಆಗಿದೆ. ಇಷ್ಟೊಂದು ಕಠಿಣವಾಗಿ ನುಡಿಬಿಡಿ ಸ್ವಾಮಿ. ಈಗಲಾದ್ರೂ ಮನಸ್ಸಿ ಕರಗಿ ನನ್ನ ಮೈದನ್ನು ಒಳಗೆ ಕರೆದುಕೊಳ್ಳಿ ಸ್ವಾಮಿ. ನನ್ನ ಮೈದನ ಅಂತಾರಲ್ಲ ಸ್ವಾಮಿ, ನನ್ನ ಮೈದನ ಅಂತವನಲ್ಲ. 4 ದಿನ ಉಪವಾಸ ಬಿದ್ದರೆ ಎಲ್ಲ ಅರ್ಥವಾಗಿ ತಾನೇ ದಾರಿಗೆ ಬರುತ್ತಾನೆ. ನಡಿ ಹೋಗೋಣ. ಅನ್ಯರ ಮಾತಿಗೆ ಬೆಲೆ ಕೊಟ್ಟು ಒಡ ಹುಟ್ಟಿದ ತಮ್ಮನನ್ನೇ ಮನೆಯಿಂದ ಹೊರಗಾಕಿಸಿದೀಯಾ? ನಿನಗೆ ದೇವರೆನ್ನಲೇ? ಇಲ್ಲ, ನೀನು ದೇವರಲ್ಲ, ಕಲ್ಲು, ಬರೀ ಕಲ್ಲು ದೇವರು. ದೇವರೇ ದೈವವೆಂದು ಧರ್ಮದಿಂದ ನುಡಿಯುವ ನಾವೆಲ್ಲರೂ ಶತಮೂರ್ಖರು. ಇಲ್ಲ, ನಾನಿದನ್ನು ಮರೆಯಲಾರೆ. ಅನ್ಯೋನ್ಯವಾಗಿದ್ದ ಅಣ್ಣ ತಮ್ಮಂದರಲ್ಲಿ ಬಿರುಕು ಹುಟ್ಟಿಸಿದ ಆ ಸ್ವಕ್ಕಿನ ಹೆಣ್ಣನ್ನು ನಾ ಸುಮ್ಮನೆ ಬಿಡಲಾರೆ. ಶಕ್ತಿ ಪ್ರಸಾದ್, ಇನ್ನು ಮೇಲೆ ನೋಡು ಈ ಭಾರತವನ ಪರಾಕ್ರಮವನ್ನು. ದೇಶದ್ರೋಹಿಗಳಾದ ನಿಮಗೆ ಒಂದು ಗತಿ ಕಾಣಿಸಿ ಆ ಸ್ವಕ್ಕಿನ ಹೆಣ್ಣು ಜ್ವಾಲೆ ಅವಳ ಜೀವನವನ್ನು ಚಾಲಾಡದಿದ್ದರೆ ನನ್ನ ಹೆಸರು ಭಾರತವನೇ ಅಲ್ಲ. ನೀನ ಗೊತ್ತಿದೆ ನಿನ್ನ ಮಾತು ಏನು ಅಂತ. ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗಲಿಲ್ಲ ಅನ್ನುವ ಬುದ್ಧಿದೀನದಲ್ವ? ಇನ್ನು ಮೇಲೆ ಭಿಕ್ಷೆ ಬೇಡುವುದೇ ನಿನ್ನ ಗತಿ.
ಬಾಳುವೆ. ನಿನ್ನ ತಂದೆ ಅಣ್ಣಂದಿರಂತೆ ಇನ್ನೊಬ್ಬರ ಮನೆ ಮನಸ್ಸುಗಳನ್ನು ಮುರಿಯಲಾರ ಈ ಭಾರ್ಗವ. ನೀನು ಒಳ್ಳೆಯವನಾಗಬೇಕು, ಜಾನನಾಗಿ ಮೊದಲು ಬಾಳೋದನ್ನ ಕಲಿತುಕೋ. ಸುಮ್ಮನೆ ನೀನು ಕೋಲಿನಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಬೇಡ. ನೆತ್ತಿಯ ಮೇಲೆ ಶ್ರೀಮಂತಿಕೆಯ ಕೊಂಬು ಮೂಡಿದ ಜಂಬದ ಹೆಣ್ಣು ನೀನು. ನನಗೆ ಬದುಕುವ ಮಾರ್ಗ ತಿಳಿಸುವೆಯಾ? ಮಾಡುವುದೆಲ್ಲ ಮಾಡಿ ಮತ್ತೇಕೆ ಬಂದೆ? ಹೋಗಿ ನಿಮ್ಮಪ್ಪ ನೀನು ಕೂಡಿ ಹಾಲು ಕುಡಿಯಲಿ. ಇಂದು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಕ್ಕಾಗಿ ತೊಲಗು ನನ್ನ ಕಣ್ಣೆದುರಿಗೆ ನಿಲ್ಲಬೇಡ. ಭಾರ್ಗವ, ದುಡುಕಿ ನಿನ್ನ ಜೀವನವನ್ನು ದುರಂತ ಮಾಡಿಕೊಳ್ಳಬೇಡ. ನೋಡಿ, ಇನ್ನೂ ಕಾಲ ಮಿಂಚಿಲ್ಲ. ನೀನು ನನ್ನ ಮಾತಿಗೆ ಒಪ್ಪಿದ್ದಾದ್ರೆ ನಿನ್ನ ಜೀವನವನ್ನೇ ಆನಂದ ಸಾಗರದಲ್ಲಿ ತಿನ್ನುತ್ತೇನೆ. ನಿನ್ನ ಜೀವನ ಬಂಗಾರ ಮಾಡುತ್ತೇನೆ. ಏನಂತೀಯ? ಲೇ ಜ್ವಾಲ, ಮೊಸಳೆ ಕಣ್ಣೀರ್ ಹಾಕಿ ಮನುಷ್ಯನಿಗೆ ನಿನ್ನನ್ನು ಕೊಲ್ಲಲಾರೆ ನೀರಿಗೆ ಇಳಿ ಎಂದಂತಾಯ್ತು ನಿನ್ನ ಮಾತು. ಹೌದು, ಇಷ್ಟಕ್ಕೂ ಏನದು ನಿನ್ನ ಮಾತು? ನೋಡು ಬಾ, ಈ ನಿನ್ನ ರೂಪ ಯೌವನ, ಈ ನಿನ್ನ ಶೌರ್ಯ ಧೈರ್ಯಕ್ಕೆ ನಾನು ತುಂಬಾ ಬೆಳೆಸಿಕೊಂಡಿದ್ದೇನೆ. ಈ ನಿನ್ನ ಮನಸ್ಸು ಕೂಡ ಮೂಕವಾಗಿಬಿಟ್ಟಿದೆ. ನೀನು ನನ್ನ ಆಸೆಯನ್ನು ತೀರಿಸಿ ನನ್ನನ್ನು ಅಪ್ಪಿ ಆನಂದಿಸಿದ್ರೆ ಅಷ್ಟೇ ಸಾಕು. ದೂರ ಸರ್ದು ನಿಲ್ಲು ಹೊಲಸು ಹೆಣ್ಣೆ. ಈ ಭಾರ್ಗವ ಎಂದಿಗೂ ಲಕ್ಷ್ಮಣನೇ. ಮೈಯನ್ನು ಮಾರಿಕೊಳ್ಳಲು ನಿಂತಿರುವ ನೀನು ಸುರ್ಪಣಕಿ. ದೂರ ಸರ್ದು ನಿಲ್ಲು ನಿರ್ಲಕ್ಷಣೆ. ಭಾರ್ಗವ, ಮಹಾಲಕ್ಷ್ಮಿಯನ್ನು ಕಾಲಿಯಿಂದ ಹೋದ್ರೆ ಮುಂದೆ ನಿನ್ನ ಜೀವನ ದುರಂತವಾಗಬೇಕಾಗುತ್ತದೆ. ನೆನಪಿನಲ್ಲಿರಲಿ. ಪಾಪಾತ್ಮಳೆ, ನೀತಿ ಇಲ್ಲದ ಹೆಣ್ಣು, ವ್ಯಾಕರಣವಿಲ್ಲದ ವಾಕ್ಯ, ಈ ಎರಡು ಅರ್ಥವಿಲ್ಲದ ಪದಗಳು. ಪರಪುರುಷರನ್ನು ಕಾಮದಾಟಕ್ಕೆ ಕರೆಯುವ ನೀನೊಬ್ಬಳು ಸೊಕ್ಕಿನ ಸೂಳೆ. ಏನಂದಿ? ಬಯಸಿ ಬಂದ ಒಂದು ಹೆಣ್ಣನ್ನು ಸೊಕ್ಕಿನ ಸೂಳೆ ಎಂದು ಸಂಬೋಧಿಸುವೆಯ? ಹಾಗಾದರೆ ಗರಿತಿ ಎನ್ನಲ ಜ್ವಾಲ. ಲೇ, ಪ್ರತಿರಥ ಪಂಚರತ್ನಗಳು ಹುಟ್ಟಿದ ಈ ನಾಡು ಪುಣ್ಯವಂತರ ಕರುನಾಡು. ಇಂಥ ನಾಡಿನಲ್ಲಿ ಹುಟ್ಟಿ ನಾಚಿಕೆ ಬಿಟ್ಟು ಮಾತನಾಡುವ ನೀನೊಬ್ಬಳು ಸ್ವಚ್ಛಿನ ಸೂಳೆಯ ಸರಿ. ನೋಡು, ಈ ಜಗತ್ತಿನಲ್ಲಿ ಯಾರು ಗರತಿನ ಮಹಿಮೆ ನಿನಗೆ ಇನ್ನೂ ಗೊತ್ತಿಲ್ಲ. ಎಲ್ಲರೂ ಸೂಳೆಯನ್ನು ಸೋಗು ಹಾಕಿಕೊಂಡು ತಿರುಗುವರು. ಎಲ್ಲರೂ ಸೂಳೆಯಂತೆ ತಿಳಿಬೇಕಲ್ವಾ? ಲೇ, ಕುರುಡ ಸೂರ್ಯನನ್ನು ಕಾಣಲಾರ, ಅಹಂಕಾರಿ ಆತ್ಮ ಪ್ರಕಾಶವನ್ನು ನೋಡಲಾರ. ನಿಜ ಸ್ಥಿತಿ ತಿಳಿದು ಮಾತನಾಡು. ನಿನ್ನಂತೆ ಈ ಜಗವಿದ್ದರೆ ಹೆಣ್ಣಿಗೆ ಗೌರವ ಸಿಗುತ್ತಿಲ್ಲ ಈ ಪುಣ್ಯ ಭರತ ಭೂಮಿಯಲ್ಲಿ. ಉಪದೇಶದಿಂದ ನನ್ನ ಕಾಮದ ಒಡಲು ಯಾವತ್ತು ತುಂಬಲಾರದು. ಸುಮ್ಮನೆ ನನ್ನ ಮಾತುಗೊಪ್ಪಿ ನನ್ನನ್ನು ಒಂದೇ ಒಂದ್ಸಲ ಅಪ್ಪಿ ಆನಂದಿಸಿದ್ರೆ ಅಷ್ಟೇ ಸಾಕು. ನಿನ್ನನ್ನು ದೊಡ್ಡ ಅರಮನೆಯಲ್ಲಿ ಮಹಾರಾಜನಾಗಿ ಮೆರಿವಾಗಿ ಮಾಡುತ್ತೇನೆ. ನನ್ನ ಮಾತುಗೊಪ್ಪು, ಇಲ್ಲವಾದ್ರೆ ನಿನ್ನ ಬಾಳು ವ್ಯರ್ಥ ಹಾಳಾಗಿ ಹೋಗುತ್ತದೆ. ಅರ್ಥ ನೀಡುತ್ತೇನೆ ಎಂದು ವ್ಯರ್ಥ ಬಗಳುವ ಹೊಲಸು ಹೆಣ್ಣೆ. ಮೊದಲು ನಿನ್ನ ಬದುಕಿನ ಅರ್ಥ ತಿಳಿದುಕೋ. ಅಂದಾಗ ಈ ಜಗದಲ್ಲಿ ನೀನೂ ಒಂದು ಹೆಣ್ಣಾಗುವೆ. ಇಲ್ಲವಾದರೆ ಬೈರೇ ದೇವರ ಕೊಪ್ಪದ ಸ್ತ್ರೀ ಕುಲಕ್ಕೆ ಹುಣ್ಣಾಗುವೆ. ನೆನಪಿರಲಿ. ಆಗುವೆ, ಆದ್ರೆ ಸ್ತ್ರೀ ಕುಲಕ್ಕಲ್ಲ ನಿನ್ನ ಬಂಗಾರದಂತ ಬಾಳಿಗೆ. ಬಯಸಿ ಬಂದ ಒಂದು ಹೆಣ್ಣನ್ನು ಕಾಲಿಂದ ಬಂದು ನನಗೆ ಸೂಳೆ ಎಂದು ಸಂಬೋಧಿಸಿದ್ಯಲ್ಲ, ನೋಡ್ತಾ ಇದ್ದೆ. ಈ ಮಾತಿಗೆ ತಕ್ಕ ಉತ್ತರವನ್ನು ಕೊಡದಿದ್ರೆ ನಾನು ಹೆಸರು ಶಾಲೆನೇ ಅಲ್ಲ ಅಂತ ತಿಳಿ. ಜ್ವಾಲ, ನೀನಾಡಿದ ಮಾತು ನಿನ್ನ ತಂದೆ ಅಣ್ಣಂದಿರಂತ ಹೇಡಿಗಳಿಗೆ ಮಾತ್ರ, ನನ್ನಂತ ವೀರನಿಗಲ್ಲ. ಮರಣ ಬಂದರೂ ಶರಣೆನ್ನಲಾರ ಈ ಭಾರ್ಗವ. ಲೇ ಜ್ವಾಲ, ಕೊನೆಯದಾಗಿ ಒಂದು ಮಾತು ಹೇಳುವೆ, ನೆನಪಿಟ್ಟು ಕೇಳು. ನೀನು ಜ್ವಾಲೆಯಾಗಿ ಉರಿದು ನಿನ್ನ ಮಣಿತನವನ್ನು ಸುಟ್ಟು ಭಸ್ಮ ಮಾಡದೆ ಪರೋಪಕಾರಿಯಾಗಿ ಪುಣ್ಯ ಜ್ಯೋತಿಯಾಗಿ ಬೆಳಗಿ ಕೀರ್ತಿ ಪಡೆ. ಅದನ್ನು ಬಿಟ್ಟು ಯೌವನದ ಮಲಿನಲ್ಲಿ ಕಾಲು ಜಾರಿದರೆ ನಿನ್ನ ಜೀವನ ದುರಂತದಲ್ಲೇ ಮುಕ್ತಾಯ. ನೆನಪಿರಲಿ. ನಾನಿನ್ನು ಬರುತ್ತೇನೆ. ಗುಡ್ ಬಾಯ್. ಹೋಗು ಭಾರ್ಗವ, ಹೋಗು. ದುರಂತ ನನ್ನೆಂದರೆ ನಿನ್ನ ಜೀವನ ದುರಂತವಾಗುವುದು. ಸೃಷ್ಟಿ ಸೌಂದರ್ಯವನ್ನು ನಿರ್ಮಿಸಿದ ಕವಿವರ್ಮನಿಗೆ ಕೈ ಕೊಟ್ಟಿದ್ದಾಳೆ ಈ ಹೆಣ್ಣು. ಅಂದಾಗ ನೀನ್ ಯಾವ ಲೆಕ್ಕ ನನಗೆ? ಇಂದು ನೀನು ನನಗೆ ದಕ್ಕದೇ ಹೋದಿಲ್ಲ. ಆಗ್ಲಿ, ಮುಂದೆ ನೋಡ್ತಾ ಇರೋ ನಿನ್ನ ಜೀವನವನ್ನು ಹೇಗೆ ರೂಪಿಸುತ್ತಿದೆ ಅಂತ. ಓಹೋ, ಅಲ್ಲಿ ಯಾರು
ಅವರಿಂದಾದ್ರೂ ನನ್ನ ಹಸಿದ ಕಾಮದ ಗುಡಲು ತುಂಬುತ್ತದೆಯೇನೋ ನೋಡಿದ್ರೆ. ಸುರಲೋಕದ ಸುಗಂಧದ ಕಣ್ಣಿ ಜ್ವಾಲ ಇರಲಿ, ಈ ಬಂಗಾರದ ಮೀನಿಗೆ ಬಲಿ ಬೀಸಲಿ. ಹಲೋ ಮೇಡಮ್. ಹಲೋ, ತಾವು ಯಾರು? ನನಗೆ ಪರಿಚಯ ಇಲ್ಲ. ತಮ್ಮ ಹೆಸರು? ರಸಿಕತೆಯ ರಾಜ, ಪೃಥ್ವಿಯ ಒಡೆಯ ಪೃಥ್ವಿರಾಜ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡ್ತೀರಾ. ಹೋಗ್ಲಿ, ತಮ್ಮದು ಇದೇ ಊರಾ? ಶ್ರೀಮಂತ ಶಕ್ತಿ ಪ್ರಸಾದನ ಬಂಗಾರ ಅರಿಗಿನಿ ಅವರ ಏಕಮಾತ್ರ ಪುತ್ರಿ ಮಿಸ್ ಬಾಲಾ. ನಿಮ್ಮ ಪರಿಚಯ ನನಗೆ ಚೆನ್ನಾಗಿದೆ, ಆದರೆ ನನ್ನ ಪರಿಚಯ ನಿಮಗಿಲ್ಲ. ಹಾಗಂತ ನಿಮ್ಮಂತ ಅರಿಗಿನ ಬಗ್ಗೆ ಅರಿಯದ ಮೂರ್ಖನು ನಾನು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಂದ್ರೆ ನೀವು ಅಂದುಕೊಂಡಂತೆ ಅಷ್ಟೊಂದು ಸೌಂದರ್ಯವಂತನೇ ನಾನು. ಆ ಬ್ರಹ್ಮ ಸೃಷ್ಟಿಯ ಅದ್ಭುತ ಗೊಂಬೆ ನೀವು. ವೆರಿ ಬ್ಯೂಟಿಫುಲ್ ಯುವರ್ ಫೇಸ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೋಡಿ, ನಿಮ್ಮ ರಸಿಕತೆ ಇರೋದು ನಿಮಗೆ ಇದು. ಆದ್ರೆ ರಸಿಕತೆ ಇಲ್ಲದ ಭಾರತವನಿಗೆ ಅದು ಹೇಗೆ ಗೊತ್ತಾಗಬೇಕು? ಈ ಪ್ರೇಮ ಕಾಮದ ಕಥೆ, ಕಾಮ ಪ್ರೇಮದ ಕಥೆ ಒಳ್ಳೆಯ ರಸಿಕನಿಗೆ ಹೇಳಿದರೆ ಅದಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಆ ಬೀದಿ ವಿಕಾರಿಗೆ ಗೊತ್ತು ಈ ಹೆಣ್ಣಿನ ಸೃಷ್ಟಿಯ ಅದ್ಭುತ ರೂಪದ ರಮ್ಯಕತೆ. ರೈಟ್. ಆದ್ರೆ ಆ ಅದೃಷ್ಟವಂತರು ತಾವೇಕೆ ಆಗ್ಬಾರ್ದು ಅಂತ ಏನ್ ಹೇಳ್ತಿರೋರಿ? ನೀವೆಲ್ಲಿ, ನಾನೆಲ್ಲಿ? ಅದು ಅಲ್ಲದೆ ನಿಮ್ಮ ತಂದೆ ನನ್ನನ್ನು ಆ ಜನ್ಮ ವೈರಿ ಎಂದು ತಪ್ಪು ತಿಳಿದು ಸೇಡು ಸಾಧಿಸುತ್ತಿದ್ದಾರೆ. ಅಂಥದ್ರಲ್ಲಿ ಈ ಪ್ರೀತಿ ಏಕೆ ಪೃಥ್ವಿ? ವೈರಿ ಮಗಳನ್ನು ಪ್ರೀತಿಸಬಾರ್ದಂತ ಏನಾದರೂ ರೂಲ್ಸ್ ಇದೆಯಾ? ನೋಡಿ, ನೀವು ನಮ್ಮ ತಂದೆಗೆ ವ್ಯವಹಾರದಲ್ಲಿ ವೈರಿ ಆಗಿರ್ಬೋದು, ಆದ್ರೆ ಈ ನಿಮ್ಮ ಯೌವನ ಕಲ ಬೇಗ ಬಂದು ಅಟ್ಟಿಕೊಂಡು ಈ ನಿನ್ನ ಕಾಮದಾವನ್ನು ನಿಲ್ಲಿಸಿದ್ರಿ ಅಷ್ಟೇ ಸರ್. ಕಮಾಲ್. ನಿಲ್ಲು ಜ್ವಾಲ. ಯೌವನದ ಅಮಲಿನಲ್ಲಿ ಈ ಮಾತು ಹೇಳುವೆವು ಅಥವಾ ನಿಜವಾಗಲೂ ಪ್ರೀತಿಸುತ್ತೇನೆಂದು ಹೇಳುವೆವು? ಏಕೆಂದ್ರೆ ದುಡುಕು ಬಾಳಿಗೆ ಬಲು ಕೆಡುಕು. ಇಲ್ಲ ಪೃಥ್ವಿ, ನಾನು ಒಂದು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ಹೇಳಿ, ನಿಮಗಾಗಿ ನಾನು ಯಾವ ಕೆಲಸ ಮಾಡ್ಬೇಕಂತ ಖಂಡಿತ ಮಾಡುತ್ತೇನೆ. ಹೇಳಿ. ಸಮಯ ಬಂದಾಗ ಸವಿಸ್ತರವಾಗಿ ವಿಸ್ತರಿಸುವೆ ಜ್ವಾಲ ನಿನ್ನ ಬಹಳ ಸಂಪುಟ. ಹಾಗೆ ಮೊದಲು ಈ ರಸಿಕನಿಗೆ ಸುಮಧುರ ಕಂಠದಿಂದ ರಸದೂಟವನ್ನು ಬಿಡಿಸುವ. ಈ ರಾಣಿಯ ಮನೆಗೆದ್ದ ರಾಜನಿಗೆ ಇಂದು ಕ್ಷೀರಾಭಿಷೇಕ.
ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಹೇಳಿ, ನಿಮಗೋಸ್ಕರ ನಾನು ಯಾವ ಕೆಲಸ ಮಾಡಬೇಕಂತ ಹೇಳಿ. ಇನ್ನೊಂದು ಮುಖ್ಯವಾದ ಕೆಲಸವಿದೆ ಜ್ವಲ. ಏನು? ಪ್ರೇಮನ ಪ್ರೇಮಾವೃತ್ತಿಗೆ ಇಂದು ಪ್ರೇಮಾಕ್ಷೇಕ ಆಯ್ತು. ಹೇಳಿ, ಅದು ಯಾವ ಕೆಲಸ ಅಂತ ನನ್ನ ಹತ್ರ ಹೇಳ್ಬಾರ್ದು, ಅದನ್ನ ನಾನು ಕೇಳಬಾರ್ದು. ಏನಿಲ್ಲ, ನೀನು ನನ್ನನ್ನು ತಪ್ಪು ತಿಳಿದುಕೊಂಡರೆ ಚೇಚೆ ಎಲ್ಲಾದ್ರೂ ಉಂಟೆ ಕಮಾಂಡಿಯರ್, ಅದೇ ರೀತಿ ಹೇಳಿ. ಏನಿಲ್ಲ, ಸ್ವಲ್ಪ ಹಣ ಬೇಕಾಗಿತ್ತು. ಅಯ್ಯೋ ಇಷ್ಟೇನಾ? ಇದನ್ನ ಕೇಳೋದಕ್ಕೆ ಇಷ್ಟೊಂದು ಹಿಂಜರಿದೆ. ಹೇಳಿ, ಎಷ್ಟು ಬೇಕಾಗಿತ್ತು ಹಣ? ಈಗ ಸದ್ಯ ಲಕ್ಷದ ಅವಶ್ಯಕತೆ ಮಾತ್ರ ಇದೆ. ಓಹೋ, 1,00,000 ಕೇಳೋದಕ್ಕೆ ಇಷ್ಟೊಂದು ಹಿಂಜರಿ ನೋಡಿ. ಸದ್ಯ ನನ್ನ ಹತ್ರ ಹಣ ಇಲ್ಲ. ಬೇಕಾದ್ರೆ ಈ ಒಡವೆ ಇವನೇ ತೆಗೆದುಕೊಳ್ಳಿ, ಮತ್ತೆ ಬೇಕಾದ್ರೆ ಹಣ ತಂದು ಕೊಡ್ತೀನಿ. ಬೇಡ 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 ಬೇಡ. ಮೊದಲ ನೋಟದಲ್ಲಿ ಹಣ ಕೇಳಿದೆ ಎಂದು ನೀನು ಅನ್ಯತಾ ಭಾವಿಸಿದರೆ? ಚರ್ಚೆ ಹಾಗೇನಿಲ್ಲ. ಇದರ ಹತ್ತಿರಷ್ಟು ಮನೆಯಲ್ಲಿ ಒಡವೆ ತೆಗೆದುಕೊಳ್ಳಿ. ಇದ್ದರೆ ಇರಬೇಕು ಸೋಲ. ಪ್ರೀತಿಗೆ ತ್ಯಾಗ ಮಾಡುವ ನಿಮ್ಮಂತ ಚೋಲ. ನಾಳೆ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ 1,00,000 ರೂಪಾಯಿ ಹಣ ತೆಗೆದುಕೊಂಡು ನಮ್ಮ ಉಣ್ಕಲ್ ಗಾರ್ಡನಿಗೆ ಬಾ. ಅಲ್ಲಿ ನಿನಗೆ ಸ್ವರ್ಗ ಸುಖ ತೋರಿಸುವೆ. ಓಹೋ, ಹಣನ? ಸರಿ, ನಾಳೆ ತಪ್ಪದೆ ಹಣ ತೆಗೆದುಕೊಂಡು ನಿಮ್ಮ ಹತ್ರ ಬಂದೇ ಬರ್ತೀನಿ. ನಾನು ಬಾಯ್. ಓಕೆ, ಬಾಯ್ ಬಾಯ್. ಹೋಗು ಹೋಗು ಮೂರ್ಖಂಡೆ, ಹೋಗು. ನೀನು ತಿಳಿದುಕೊಂಡಂತೆ ನಾನು ನಿನ್ನ ಪ್ರಿಯಕರನಲ್ಲ. ಕಾಮುಕಳಾದ ನಿನಗೆ ಈ ಸಮಾಜದ ದೃಷ್ಟಿಯಲ್ಲಿ ನಾನೊಬ್ಬ ನಿನ್ನ ಮಿಂಡ. ಕಾಮತೃಷಗಾಗಿ ಕಂಡವರ ಕಾಲು ಹಿಡಿಯಲು ಹಿಂಜರಿದ ನೀನೊಬ್ಬಳು ಸಿರಿತನದಲ್ಲಿ ಮದವೇರಿದ ಶೃಂಗಾರ ಕುದುರೆ. ನಾನೊಬ್ಬ ನಿನ್ನಂತ ಕಡಿವಾಣವಿಲ್ಲದ ಕುದುರೆ ಸವಾರಿ ಮಾಡಿದ ಸಾಹಸ ಸಿಂಹ. ಶಕ್ತಿ ಪ್ರಸಾದ್, ನಾನೇ ಬುದ್ಧಿವಂತನೆಂದು ಹೇಳಿ ಮೆರೆಯುತ್ತಿರುವ ನಿನ್ನ ಅಟ್ಟಹಾಸಕ್ಕೆ ನಾನಿಂದು ನಿನ್ನ ಮಗಳಿಂದಲೇ ದಿಟ್ಟ ಉತ್ತರ ನೀಡಿಸುವೆ. ಬರುತ್ತೇನೆ ಶಕ್ತಿ ಪ್ರಸಾದ್. ಮಾಡಬಾರ್ದ್ರಿ, ಎಂದೆಂದು ಮಾಡಬಾರ್ದು ಹುಡುಗಿಯರ ಸಹವಾಸ. ನಾವೇನ ಮನ್ಯಾಂದ ಅಂತೇಳಿ ವರದಕ್ಷಿಣೆ ಇಲ್ಲ ಮದುವೆ ಆಗ್ಬೇಕಂದ್ರ ನಮ್ಮ ಕೈಗೆ ಸಿಗುವಲ್ಲಾಗೈತಿ ಈ ಹೆಣ್ಣು. ಅಲ್ರಿ, ನನಕ್ಕಿಂತ 2 ವರ್ಷಕ್ಕೆ ಸಣ್ಣವ ಹೊಸಮನಿ ಮಹೇಶ ಮದುವೆ ಆಗದ 2 ಪ್ರಿಂಟ್ ತೆಗೆದು ಬಿಟ್ಟ. ನಾವಂಗಾರ ಏನೋ ಬ್ಯಾಡಪ್ಪ ಹಂಗ ಮಾಡುದು ಅಂತೇಳಿ ಲಗ್ನ ಆಗಿ 2 ಪ್ರಿಂಟ್ ತೆಗಿಬೇಕಂದ್ರ ನಮ್ಮ ಕೈಗೆ ಸಿಗುವಲ್ಲಿ. ಇವತ್ತೇನಾರ ಆಗಲಿ ಆಕಿ ನನ್ನ ಕೈಗೆ ಸಿಕ್ಕಳು ಅಂದ್ರ ನನ್ನೇನು ಮದುವೆ ಹಾಕಿಯೋ ಇಲ್ಲೋ ಅಂತ ಕೇಳ್ತಾನೆ. ಇಲ್ಲ ಅಂದ್ರ ನಮ್ಮ ಶಿವಾನಂದ ಅಜ್ಜನ ಮುಂದೆ ಕುಂತ ನೋಣ್ಣಗ ತಲೆ ಬೋಳಿಸ್ಕೊಂಡು ನಮ್ಮ ಸೌಕಾರವು ಬರೀ ಎಮ್ಮಿ ಕಾಯ್ಬೇಕು ಅಂತ ವಿಚಾರ ಮಾಡೇನಿ. ಅಲ್ಲ ನೆನಸುದ್ರಾಗ ಬಂತ್ರಿ ನಮ್ಮ ಹಿಂದೂಸ್ತಾನಿ ಟ್ರ್ಯಾಕ್ಟರ್.
ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ. ಗಟ್ಟಿ ಮೇಳ ಈ ಅಕ್ಕ ರಾಜರಾಣಿ ನನ್ನ ಕೈಯೊಳಗೆ ಹಿಂದೆ ಮಾಡು ನಿನ್ನ ಬಾಯೊಳಗೆ. ಈ ಅಕ್ಕ ರಾಜರಾಣಿ ನನ್ನ ಕೈಯೊಳಗೆ ಹಿಂದೆ ಮಾಡು ನಿನ್ನ ಬಾಯೊಳಗೆ. ಅಂದಿಯನ್ಗೆ ಜೈ ಹೇಳಿ ಬಿಡು, ಅಂದಿಯನ್ಗೆ ಜೈ ಹೇಳಿ ಬಿಡು, ದೇವ್ರವ್ನೇ ನೀ ಕಾಡುವಲಿ. ಈ ಅಕ್ಕ ರಾಜರಾಣಿ ನನ್ನ ಕೈಯೊಳಗೆ ಹಿಂದೆ ಮಾಡು ನಿನ್ನ ಬಾಯೊಳಗೆ. ಪ್ರೇಮ ಗೀತೆ ಕೇಳಿಸೋತೆ ಮೌನಿಯಂತೆ ಮಾತು ಮಾತಿಗೆ ಹೋದೊಂಬಿಗೆ ರವಿ ಭೂಮಿಗೆ ನೀನೆಂದಿಗೂ ನನ್ನ ಪಾಲಿಗೆ ಹೋದೊಂಬಿಗೆ. मुझे तेरी जैसे लड़का मिल जाए तो क्या बात है, मुझे तेरी जैसे लड़का मिल जाए तो क्या बात है. लिखा लिखा ली आंखें रे गोरे गोरे गाल, ए टीकी टीकी नजरे, ये हर जैसी जान. होता है तुझे जानम हुआ है बुरा हाल. लाला करते प्यार मैं कर गई लाला करते प्यार मैं कर गई सोने की आग यार मैं मर गई. हेलो मिस्टर, हु आर यू? ಏನು हु आर यू? ಕನ್ನಡಕ್ಕಾದ ಅಯ್ಯೋ, ಹು ಆರ್ ಯು ಮ್ಯಾನ್? ಏನಂದಿ? ಹು ಆರ್ ಯು? ಕನ್ನಡಕ ಧರಿಸಿ, ಕನ್ನಡಕ ಧರಿಸಿ ನಿಮ್ಮಂತ ಹುಡುಗಿಯರಿಗೆ ಕಣ್ಣು ಹೊಡೆಯುವ ಈ ಕಾಶಿ ಮಾಮಗ ಇಂಗ್ಲಿಷ್ನ್ಯಾಗ ಹೂ ಅರಿಯು ಅಂತಿ. ಏ ನಿಮ್ಮಂತವ್ರಲ್ಲಿ ಹಿಂಗ ಅರ್ಧ ಮರ್ದ ಕಲ್ತ್ ಇಂಗ್ಲಿಷ್ ಅಲ್ಲಿ ದಾರ್ಯಾಗ ನಿಂತಿರ್ತಾರೆ. ಏ ಡಾರ್ಲಿಂಗ್ ಹೂ ಅರಿಯು ಅವ್ ಗೊತ್ತಿರ್ತಾನ ಮತ್ತು ಹೂ ಅರಿಯು ಅನ್ನೋದು. ಮತ್ತೊಬ್ಬ ಯಾಕೆ ಇಷ್ಟಕ್ಕೆ ಲೇಟರ್ ಬರಲೇ ಇಲ್ಲ, ಒಂದಿಟ್ಟು ಇಂಗ್ಲಿಷ್ ಒಂದಿಟ್ಟು ಕನ್ನಡ ಯಾವ್ಯಾವ ಮಿಕ್ಸ್ ಮಾಡಿ ಏನೇನು ಹೊಡಿತಾರ ಅವ್ರಿಗೆ ಗೊತ್ತಿಲ್ಲ. ಹಿಂಗಾಗಿ ನಿಮ್ಮಂತಾರಿಂದನ ಇವತ್ತು ನಮ್ಮ ಕನ್ನಡಕ್ಕ ಅಳಿಗಾಲ ಬಂದೈತೆ. ಅಳಿಗಾಲ ಅಯ್ಯೋ, ಹಂಗೆಲ್ಲ ಮಾತಾಡ್ಕೋಣ. ನಾ ಈಗ ಇಂಗ್ಲಿಷ್ ಹಿಂದಿ ಕಲಿಯಾಕತ್ತೀನಿ ಈಗ. ನೀನ ಅದು ಇಂಗ್ಲಿಷ್ ಮಾತಾಡಕ್ಕ ತಣ್ಣಗ ಆಟಾಳ ತಗಿಯ ನೀ ಮೌನ ತಗಿ. ಎಲ್ಲಿ ತೆಗೀನಿ? ಇಲ್ಲೇ ಹೊಲಪ್ಪ, ನಾವೆಲ್ಲ ಆಚೆ ಬರ್ತಾನ. ನಾಚಿಗೆ ಬಂದ್ರು ಮತ್ತ ಅವರು ನೋಡಾಕ್ ಬಂದಾರ.